ನಮಸ್ಕಾರ ರೈತ ಬಾಂಧವರೇ. ಈಗ ಕೃಷಿಯಲ್ಲಿ ಹೈನುಗಾರಿಕೆ ಅನ್ನೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಪ್ರಾಣಿ ಸಾಕಾಣಿಕೆ ಮಾಡುವಂಥದ್ದು, ಅದರಿಂದ ಲಾಭಗಳನ್ನು ಪಡೆದುಕೊಳ್ಳುವಂಥದ್ದು, ಇದು ರೈತರಿಗೆ ಮತ್ತಷ್ಟು ಲಾಭದಾಯಕ ಕೃಷಿ ಅಂತ ಹೇಳಬಹುದು. ಈಗ ಈ ಒಂದು ಕೃಷಿಯಲ್ಲಿ ಹೈನುಗಾರಿಕೆ, ಪ್ರಾಣಿ ಸಾಕಾಣಿಕೆ, ಮೇಕೆ ಕುರಿ ಸಾಕಾಣಿಕೆ ಇದ್ದರೆ ಏನೆಲ್ಲ ಲಾಭ ಪಡಿಬೋದು, ಅದರಲ್ಲೂ ಇಲ್ಲೊಂದು ಪರ್ಟಿಕ್ಯುಲರ್ ಆಗಿ ಒಂದು ಬ್ರೀಡ್ ಬಗ್ಗೆ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ, ಒಂದು ಕುರಿಯ ಬಗ್ಗೆ. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಬಗ್ಗೆ ಮತ್ತು ಒಂದಿಷ್ಟು ಮಾಹಿತಿಯನ್ನು ಪಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಪದ್ಮನಾಭ್ ಅವರು. ಅವ್ರ ಜೊತೆಗೆ ಮಾತನಾಡೋಣ. ಎಸ್ ಸರ್, ನಮಸ್ತೆ. ಇದೀಗ ಈ ಒಂದು ಕುರಿ ಸಾಕಾಣಿಕೆ ಅಂತ ಅಂದರೆ, ಮೇಕೆ ಸಾಕಾಣಿಕೆ ಅಂತ ಅಂದರೆ ರೈತರಿಗೆ ತುಂಬ ಲಾಭದಾಯಕ ಕೃಷಿ ಜೊತೆಗೆ. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಬಗ್ಗೆ ಹೇಳೋದಾದರೆ ಇದು ಎಷ್ಟರ ಮಟ್ಟಿಗೆ ಲಾಭವನ್ನು ತಂದು ಕೊಡುತ್ತೆ, ಹೇಗೆ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪದ್ಮನಾಭ್ ಅಂತ. ನೀವು ಇಲ್ಲಿ ನೋಡ್ತಾ ಇರೋದು ಸಿಂಚನ ಕುರಿ ಮತ್ತು ಮೇಕೆ ಫಾರಂ ಅಂತ. ಇದು ನಮ್ಮ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಪ್ರತಿ ವರ್ಷ ಸಸ್ಯ ಸಂತೆಯನ್ನು ನಾವು ಆಯೋಜನೆ ಮಾಡ್ತೀವಿ. ಅದರ ಒಂದು ಜಾನುವಾರು ಪ್ರದರ್ಶನದ ಅಂಗವಾಗಿ ಇದು ಸಿಂಚನ ಕುರಿ ಮತ್ತು ಮೇಕೆ ಫಾರಂ. ಇವರು ಬಾಗ್ಲೂರು ಬರೀ ಮಾರೇನಹಳ್ಳಿ ಎಂಬ ಗ್ರಾಮದಲ್ಲಿರ್ತಕ್ಕಂಥ ಫಾರಮ್ಮು. ಇವರು ಸುಮಾರು ಒಂದು 10-15 ವರ್ಷದಿಂದ ಈ ಒಂದು ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅವರು ತಳಿ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ, ಅದರ ಜೊತೆಗೆ ಮಾಂಸಕ್ಕಾಗಿ ಮಾಡ್ತಿದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಕೃಷಿಯಲ್ಲಿ ಮುಖ್ಯ ಕಸುಬಿನ ಜೊತೆಗೆ ಉಪಕಸುಬುಗಳಾದಂಥ ಈ ಹೈನುಗಾರಿಕೆ ಇರ್ಬೋದು, ಕೃಷಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ರೈತರಿಗೆ ಈ ತೋಟಗಾರಿಕೆ ಮತ್ತು ಕೃಷಿಗಳ ಆದಾಯದ ಜೊತೆಗೆ ಇದರ ಆದಾಯವನ್ನು ನಾವು ಪಡ್ಕೋಬೋದು. ಈಗ ನೋಡಿ, ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ತಳಿ ಬಂದು ಪಂಜಾಬ್ ಮೂಲದ ಬೀಟಲ್ ಅಂತಕ್ಕಂಥ ಮೇಕೆ ತಳಿ. ಸೊ ಇದು ಹುಟ್ಟಿದಾಗ ಒಂದು 3 ತಿಂಗಳಿಗೆ ಒಂದು 10-15 kg ಇರುತ್ತೆ. ನಿಮಗೆ ವರ್ಷಕ್ಕೆ 60-65 kg ತನಕ ತೂಕ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಡಾರ್ಪರ್ ಅಂತಕ್ಕಂಥ ತಳಿ. ಈ ಡಾರ್ಪರ್ ಅಂತಕ್ಕಂಥ ನಮ್ಮ ದೇಶದ್ದಲ್ಲ, ಇದು ಪರ್ಷಿಯನ್ ಬ್ಲಾಕ್ ಮತ್ತು ಡಾರ್ಸೆಟ್ ಹಾರ್ನ್ ಅಂತಕ್ಕಂಥ ಒಂದು ಕ್ರಾಸಿಂದ ಬಂತಕ್ಕಂಥ ತಳಿ. ಸೊ ಇದರಲ್ಲಿ ನೀವು ಎರಡು ಥರದ ಡಾರ್ಪರನ್ನು ನೋಡ್ಬೋದು. ಇದು ಒಂದು ಬ್ಲಾಕ್ ಹೆಡೆಡ್ ಡಾರ್ಪರು, ಇನ್ನೊಂದು ಬಂದು ವೈಟ್ ಹೆಡ್ ಡಾರ್ಪರ್ ಅಲ್ಲಿರ್ತಕ್ಕಂಥದ್ದು. ಇದರ ಮುಖ್ಯ ಗುಣ ಏನಪ್ಪ ಅಂತಂದರೆ, ಇದು ಆ ಉಣ್ಣೆಯನ್ನು ಉದುರ್ತಕ್ಕಂಥದ್ದು ಉತ್ತರ ಗುಣ. ಇದು ಮೂಲತಃವಾಗಿ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಮುಂತಾದ ತಂಪು ವಾತಾವರಣದಲ್ಲಿ ಇದ್ದಂಥ ತಳಿಗಳಿವು. ಆದರೆ ರೈತರು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ರೈತರ ಎಲ್ಲ ಫಾರಮ್ಗಳಲ್ಲಿ, ಎಲ್ಲರ ಮನೆಗಳಲ್ಲಿ ಇದರ ಒಂದು ತಳಿಗಳು ಈಗಾಗಲೇ ಅಲ್ಲಲ್ಲಿ ಹೋಗಿ ತಲುಪಿದೆ. ಸೊ ಇದ್ರದ್ದು ಏನಪ್ಪ ಅಂದರೆ, ನೀವು ಈಗ ನೋಡ್ಬೋದು, ಇದರಲ್ಲಿ ಕಪ್ಪು ತಳಿ ನೆಲದಿಂದ ಇದರ ಎತ್ತರ ಭಾಳ ಇರಲ್ಲ, ಭಾಳ ಕೆಳಮಟ್ಟದಲ್ಲೇ ಇರುತ್ತೆ. ಹಾಗೂ ನಿಮಗೆ ಒಂದು 3 ತಿಂಗಳಿಗೆ ಇದೊಂದು 20-25 kg ತನಕ ಬರುತ್ತೆ. ಒಂದು ವರ್ಷಕ್ಕೆ ನಿಮಗೆ 70-80 kg ತನಕ ಬರುತ್ತೆ. ಸೊ ಇದು ಬಂದು ಡುಂಬಾ ಅಂತ ಈ ತಳಿ. ಸೊ ಇದರದ ಒಂದು ವಿಶೇಷತೆ ಏನಂದರೆ, ಭಾಳ ನೀಳವಾಗಿರುತ್ತೆ. ಇದಕ್ಕೆ ಬಿರಿಯಾನಿಗೆ ಭಾಳ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಇದು ಬಿರಿಯಾನಿಗೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ, ಫ್ಯಾಟ್ ಬಾಲ್ ನೋಡ್ಬೋದು ನೀವು, ಶೇಕಡ ಒಂದು 5-10% ಫ್ಯಾಟು ಈ ರೀತಿ ಜೋತಾಡ್ತಿರುತ್ತೆ. ದಟ್ ಈಸ್ ದ ವೆರಿ ಮಚ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಸ್ಪೀಸೀಸ್. ಇವ್ರು ಏನು ಮಾಡ್ತಾರೆ ಅಂದರೆ, ಫಾರಮಲ್ಲಿ ಈ ತಳಿನ ತಮ್ಮ ನಾಟಿ ತಳಿಗಳ ಜೊತೆ ಕ್ರಾಸ್ ಮಾಡಿ ಅದರ ಮರಿಗಳನ್ನು ಮಾರಾಟ ಮಾಡ್ತಾರೆ. ಸೊ ಈಗ ಇದ್ರ ಜೊತೆ ಮೆರಿನೋ ಅಂತ ಇನ್ನೊಂತಕ್ಕಂಥ ಬ್ರೀಡ್ ಇದೆ. ಸೊ ಇದರಿಂದ ಬಂತಕ್ಕಂಥ ಒಂದು ಮರಿ ಏನಿದೆ, ಅದು ಭಾಳ ಮಾಂಸದ ವೇಗ ಇರುತ್ತೆ, ಅದರ ಉತ್ಪಾದನೆಯಲ್ಲೂ ಚೆನ್ನಾಗಿರುತ್ತೆ. ಇದು ಅಷ್ಟೇ, ರ್ಯಾಂಬುಲೆಟ್ ಅಂತ ತಳಿ ಜೊತೆ ಈ ಒಂದು ಡಾರ್ಪನ್ನು ಕ್ರಾಸ್ ಮಾಡಿ ಆ ಮರಿಗಳನ್ನು ಮಾರ್ತಾರೆ. ಇದರ ಒಂದು ಬೆಲೆ ಹೆಚ್ಚು. ಅದರಿಂದ ರೈತ ಬಾಂಧವರು ಏನು ಮಾಡಬೇಕಂದ್ರೆ, ಸಪೋಸ್ ರೈತರ ಮನೆಗಳಲ್ಲಿ 50 ಅಥವಾ 100 ನಾಟಿ ತಳಿ ಇದ್ದರೆ ಈ ಥರ 1 ಅಥವಾ 2 ಓತಗಳನ್ನು ತೊಗೊಂಡೋದಾಗ, ಕ್ರಾಸಿಂದ ಬಂದಂಥ ಮರಿಗಳೇನಿರುತ್ತೆ ಅದರ ಮಾಂಸದ ಬೆಳವಣಿಗೆ ಜಾಸ್ತಿ ಇರುತ್ತೆ. ಈಗ ಸಪೋಸ್ ಈಗ ನಾಟಿ ತಳಿಗಳಲ್ಲಿ ನಿಮ್ಮ ತಿಂಗಳಿಗೆ 2 kg ಮಾಂಸ ಬೆಳವಣಿಗೆ ಆದರೆ ಇದರಲ್ಲಿ ಒಂದು 3.5 kg ಮಾಂಸ ಬೆಳವಣಿಗೆ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ವಿಶೇಷತೆ ಏನಿಲ್ಲ. ನಿಮಗೆ ಕೊಬ್ಬು ಅಂಶನ ಅಲ್ಲಿ ಮಾರೇನಹಳ್ಳಿ ಅಂತ ಅಲ್ಲಿದೆ ಸಿಂಚನ ಕುರಿ ಮತ್ತು ಮೇಕೆ ಫಾರಂ ಅಂತ. ಇದು ನನಗೆ ಗೊತ್ತಿರ್ತಕ್ಕಂಥ ವಿಚಾರನ ನಾನು ಯಾವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಸರ್, ಇದು ನಮ್ಮ ಕರ್ನಾಟಕದಲ್ಲಿ ಅಂತ ಅಂದರೆ ಈಗ ರೈತರು ಎಲ್ಲ ಕಡೆನೂ ಕೂಡ ಇದನ್ನು ಸಾಕಾಣಿಕೆ ಮಾಡ್ಬೋದಾ? ಮೇಡಮ್, ಈಗಾಗಲೇ ಭಾಳಷ್ಟು ಜನ ಬೆಳೀತಿದ್ದಾರೆ. ಯೂಟ್ಯೂಬ್ಗಳಲ್ಲಿ ನೀವೆಲ್ಲೇ ಹೋಗಿ ಡಾರ್ಪರ್ ತಳಿಗಳು ಎಲ್ಲ ರೈತ ಮನೆಗಳನ್ನು ಯಾರು ಕುರಿಗಳು ಇಟ್ಕೊಂಡಿದ್ದಾರ 1-2 ತೊಗೊಂಡೋಗಿ ಅವರ ಕುರಿಗಳ ಜೊತೆ ಕ್ರಾಸ್ ಮಾಡ್ಕೊಂಡು ಇದರ ಸಂತತಿನ ಅಭಿವೃದ್ಧಿ ಮಾಡ್ತಿದ್ದಾರೆ. ಸೊ ಈಗೆಲ್ಲ ಭಾಳಷ್ಟು ಜನ ಬೆಳೀತಿದ್ದಾರೆ, ಸಾಕ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ, ನಿಮ್ಮ ಮಾಂಸದ ಬೆಳವಣಿಗೆ ಹೆಚ್ಚು ಅಷ್ಟೇ, ಇನ್ನೇನಿಲ್ಲ. ಈಗ ನಮ್ಮಲ್ಲಿ ಬನ್ನೂರು ಕುರಿ ಇದೆ, ಅಥವಾ ಅಮೀನ್ಗಢ ಇದೆ. ನಮ್ಮ ದೇಶಿ ತಳಿಗಳ ಜೊತೆಗೆ ವಿದೇಶಿ ತಳಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತವಾಗಿ ಆಗ್ತಾ ಇದೆ. ಈಗ ಮಾರ್ಕೆಟಿಂಗಲ್ಲಿ ಎಷ್ಟು ಸೇಲ್ ಆಗ್ಬೋದು ಒಂದು ಕುರಿ? ಮೇಡಮ್, ಇವ್ರ ಫಾರಮಲ್ಲಿ ನಾನು ಹೋಗಿದಾಗ ಇವರು ಮಾಂಸಕ್ಕೆ ಏನಾದರೂ ಮಾರಾಟ ಮಾಡಿದ್ರೆ ಒಂದು 500-550 ರೂಪಾಯಿ kg ಮಾಡ್ತಾರೆ. ಆದರೆ ನೀವು ತಳಿಗೆ ಸಂಬಂಧಪಟ್ಟಂಗೆ ಮಾಡಿದಾಗ ಸ್ವಲ್ಪ kg 800 ರೂಪಾಯಿ 850 ರೂಪಾಯಿ ಮಾಡ್ತಾರೆ kg ಲೈವ್ ವೆಯ್ಟ್. ಅಂದರೆ ಈಗ ಕುರಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ಅದಕ್ಕೆ ಮೇಡಮ್, ಇದು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವು ತಾಂತ್ರಿಕ ಮಾಹಿತಿ ಹೇಳಬೇಕು, ವ್ಯಾವಹಾರಿಕವಾಗಿ ನನಗೇನು ಗೊತ್ತಿಲ್ಲ. ಓಕೆ. ಸೊ ಈಗ ಅಂದರೆ ಸರ್, ಈಗ ಎಲ್ಲ ಕಡೆನೂ ಹೊಂದ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಈಗ ಇವೆಲ್ಲ ತಂದು 4-5 ವರ್ಷದಿಂದ 6-7 ವರ್ಷದಿಂದ ಮಾಡ್ತಿದ್ದಾರೆ. ಎಲ್ಲ ಭಾಗದಲ್ಲೂ ಹೊಂದ್ಕೊಂಡಿದೆ, ಎಲ್ಲರೂ ಈಗ ಮಾಡ್ತಿದ್ದಾರೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ರೈತ ಬಾಂಧವರು, ಇದೀಗ ಉಪಕಸಬು ಅಂತ ಬಂದಾಗ ಈ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ರೈತರಿಗೆ ಏನೆಲ್ಲ ಲಾಭವನ್ನು ತಂದುಕೊಡುತ್ತೆ. ಈಗ ಮಾರ್ಕೆಟಿಂಗ್ ಆಗಿ ಕೂಡ ಅವರು ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ಬೋದು. ಈಗ ಮೇಕೆ ಕುರಿ ಅಂತ ಬಂದರೆ ಇದು ತಿಂಗಳಿಗೆ ಅಂದರೆ 3 ಮಂತ್ಸಿಗೆಲ್ಲ ಇದು ಬರುವಂಥದ್ದು ಇನ್ಕಮ್, ಆ ರೀತಿಯಾದಂಥ ಬೆಳೆ ಇದು ಏನು ಸಾಕಾಣಿಕೆ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ರೈತರು ಕೂಡ ಇದನ್ನು ಅನುಸರಿಸೋದು ಉತ್ತಮ.